ಕಿಚ್ಚು ಈಗ ರಾಜ್ಯದಲ್ಲಿ ಜ್ವಾಲೆಯಾಗಿ ಧಗಧಗಿಸ್ತಾ ಇದೆ. ಇದೀಗ ನೆರೆ ಮನೆ ಬೆಂಕಿ ತಮ್ಮ ಮನೆ ಸುಡಲ್ವಾ ಅನ್ನೋ ಹಾಗೆ ಕಾಂಗ್ರೆಸ್ನಲ್ಲೂ ಕೂಡ ಸಣ್ಣ ಪ್ರಮಾಣದ ಅಸಮಾಧಾನದ ಹೊಗೆ ಏಳ್ತಾ ಇದೆ. ಕಾಂಗ್ರೆಸ್ ಅಲ್ಲಿ ಆ ಸಚಿವರು ಆ ಮಾತನ್ನ ಹೇಳಿದ್ ಯಾಕೆ? ಬಿಡದಿ ಟೌನ್ಶಿಪ್ ವಿಚಾರವಾಗಿ ಸ್ವಪಕ್ಷದಲ್ಲೇ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಹಾಗಿದ್ರೆ ಯಾರು ಏನ್ ಹೇಳಿದ್ರು ನೋಡ್ಕೊಂಬನ್ನಿ. ಕಾಂಗ್ರೆಸ್ ಪಡಸಾಲೆಯಲ್ಲೇ ಬಿಡದಿ ಜ್ವಾಲೆ. ಡಿಕೆಶಿ ವಿರುದ್ಧ ಸ್ಫೋಟವಾಗುತ್ತಾ ಜ್ವಾಲಾಮುಖಿ. ಕುಮಾರಸ್ವಾಮಿ ಅವರೇ ಇದಕ್ಕೆ ನೋಟಿಫೈ ಮಾಡುವಂತ ಟೌನ್ಶಿಪ್. ಹಿಂದೆ ಬಿಜೆಪಿ ಗವರ್ಮೆಂಟ್ ಅಲ್ಲಿ 1,000 ಎಕರೆನ ಈಗ ಅಕ್ವಿಷನ್ ಮಾಡಿ ತಿರ್ಗಾ ಕೆಡಿಬಿ ಅವರು ಕೊಟ್ರಲ್ಲ. ಕೇಳಿದ್ರಲ್ಲ, ನಾನವನಲ್ಲ ಅಂತ ಮುಖ್ಯಮಂತ್ರಿಗಳು ಬಿಡದಿ ವಿಚಾರದಲ್ಲಿ ಸಿಡಿದಿರೋ ಬ್ರಹ್ಮಾಸ್ತ್ರಗಳನ್ನೆಲ್ಲ ಕುಮಾರಸ್ವಾಮಿ ಕಡೆ ದಿಕ್ಕನ್ನ ಬದಲಾಯಿಸುತ್ತಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಅಷ್ಟೇ ಯಾಕೆ, ಮಣ್ಣಿನ ಮಕ್ಕಳ ಶ್ರೇಯೋಭಿವೃದ್ಧಿಗೆ ಬದ್ಧ ಅಂತಲೇ ಪ್ರಮಾಣ ಸ್ವೀಕರಿಸಿದ ನೂತನ ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ರೈತರು ದಂಗೆ ಏಳುವ ಕಾಲ ಸನ್ನಿಹಿತವಾಗ್ತಿದೆ. ಟೌನ್ಶಿಪ್ ಸಿದ್ದರಾಮಯ್ಯ ಕುರ್ಚಿಯಿಂದ ಕೆಳಗಿಳಿಯುತ್ತಿದ್ದಂತೆ ಸಿಎಂ ಪಟ್ಟ ಅಲಂಕರಿಸಿದ ಡಿಕೆ ಶಿವಕುಮಾರ್ ಪಾಲಿಗೆ ನಿಜಕ್ಕೂ ಬಿಸಿ ತುಪ್ಪವಾಗ್ತಿದ್ಯಾ ಅನ್ನೋ ಚರ್ಚೆ ಶುರುವಾಗಿದೆ. ಅವತ್ತೇನೋ ಟೌನ್ಶಿಪ್ ಹಪಹಪಿಗೆ ಬಿದ್ದವರಂತೆ ಹೋರಾಟಗಾರರನ್ನ ರೈತರೇ ಅಲ್ಲ ಅಂತ ಜರಿದಿದ್ರು ಡಿಕೆಶಿ. ಈ ಬೆಳವಣಿಗೆ ನಡುವೆಯೇ ಸ್ವಪಕ್ಷದಲ್ಲೇ ಸದ್ದಿಲ್ಲದೆ ಕೆಲ ಬೆಳವಣಿಗೆಗಳು ಅವರ ಕಿವಿಗೂ ಬಿದ್ದಿರಬಹುದು. ಹೌದು, ಇದೀಗ ಖುದ್ದು ಕಾಂಗ್ರೆಸ್ಸಿಗರೇ ಬಿಡದಿ ಯೋಜನೆ ವಿರುದ್ಧ ಧ್ವನಿ ಎತ್ತುತ್ತಿದ್ದಾರೆ. ಇದಕ್ಕೆ ಓಂಕಾರ ಎನ್ನುವಂತೆ ಡಿಕೆ ಶಿವಕುಮಾರ್ ಸಂಪುಟದ ಸಹೋದ್ಯೋಗಿ ಸತೀಶ್ ಜಾರಕಿಹೊಳಿ ಈ ನಿರ್ಧಾರ ಭವಿಷ್ಯದಲ್ಲಿ ಪಕ್ಷಕ್ಕೆ ಮುಳುವಾಗಬಹುದು ಎಂದಿದ್ದಾರೆ. ಕ್ಯಾಬಿನೆಟ್ ಮೀಟಿಂಗ್ ಇನ್ನೂ ಆಗಿಲ್ಲ. ಫಸ್ಟ್ ಟೈಮ್ 20ಕ್ಕೆ ಆಗ್ತಾ ಇದೆ. ಭವಿಷ್ಯ ಸಬ್ಜೆಕ್ಟ್ ಬಂದರೂ ಬರೋ ಚರ್ಚೆ ಆಗಬಹುದು. ಯಾಕಂದ್ರೆ ಇಡೀ ಪಕ್ಷದ ಭವಿಷ್ಯ ಕೂಡ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಯಾಕಂದ್ರೆ ಅನಾವಶ್ಯಕ ಗೊಂದಲ ಆಗಬಾರ್ದು. ಟೌನ್ಶಿಪ್ ಮಾಡ್ಲಿಕ್ಕೆ ಹೋಗಿ ಸರ್ಕಾರ ಕೂಡ ಹೊರೆ ಆಗಬಾರ್ದು. ಈ ನಡುವೆ ಜೂನ್ 20ರ ಶನಿವಾರದಂದು ಡಿಕೆ ಸರ್ಕಾರದ ಸಂಪುಟ ಸಭೆಗೆ ಮುಹೂರ್ತವು ನಿಗದಿಯಾಗಿದೆ. ಇತ್ತ ಈ ವಿರೋಧದ ಧ್ವನಿ ಕೇವಲ ಸತೀಶ್ಗೆ ಸೀಮಿತವಾಗಿರದೆ ಮತ್ತಷ್ಟು ಸಂಪುಟ ಸಹೋದ್ಯೋಗಿಗಳಿಂದಲೂ ಬಹುಪರಾಕ್ ಎನಿಸಿಕೊಳ್ಳುತ್ತಾ ಬಿಡದಿ ಹೆಸರಿನಲ್ಲಿ ಕಾಂಗ್ರೆಸ್ ಒಡೆದ ಮನೆಯಾಗ್ಬಿಡುತ್ತಾ ಅನ್ನೋ ದೊಡ್ಡದೊಂದು ಚರ್ಚೆ ರಾಜ್ಯ ರಾಜಕೀಯದಲ್ಲಿ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.